ಹಾಯ್ ಹಲೋ ಫ್ರೆಂಡ್ಸ್, ನಾನು ಇವತ್ತು ಮಾಡ್ತಾ ಇರೋದು ಕ್ಯಾರೆಟ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕ್ಯಾರೆಟು, ಮಾವಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ತೊಗೋಬೇಕು. ಸ್ವಲ್ಪ ಅರಿಶಿಣದ ಪುಡಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಎಣ್ಣೆ, ಉಪ್ಪು ತೊಗೋಬೇಕು. ಇವಾಗ ಇನ್ನೂ ನಮಗೆ ಮಾವಿನಕಾಯಿ ಸಿಗ್ತಾ ಇದೆ, ಇದಕ್ಕೆ ನಾವು ಟ್ರೈ ಮಾಡ್ಬೋದು. ಇನ್ನು ಚಿತ್ರಾನ್ನ ಚೆನ್ನಾಗಿರುತ್ತೆ. ನಾವು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಟ್ರೈ ಮಾಡಿ, ಇಷ್ಟ ಆದರೆ ಹೇಳಿ. ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಕಡಲೆಬೀಜ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಈಗ ಕಡಲೆಬೀಜ ಸೈಡಿಗೆ ಇಟ್ಕೊಂಡು ಈಗ ಅದೇ ಎಣ್ಣೆಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಕೆಂಪಾಗಿ ಫ್ರೈ ಮಾಡ್ಕೋಬೇಕು. ಅದು ಕೆಂಪಾಗಿ ಫ್ರೈ ಆದ ಮೇಲೆ ನಾವು ಕಟ್ ಮಾಡಿರೋ ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಕೆಂಪಾಗಿ ಬರಬೇಕು, ಕಪ್ಪಾಗಬಾರ್ದು. ಇದು ಇವಾಗ ಸಿಗ್ತಾ ಇದೆ ಅಲ್ವಾ, ಟ್ರೈ ಮಾಡಿ ಅಂತ ಹೇಳಿದ್ದೀನಿ ನಾನು. ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮಗೂ ತಿಳಿಸಿ, ನಮಗೂ ಖುಷಿ ಆಗುತ್ತೆ. ನೋಡಿ, ಇವಾಗ ಮೆಣಸಿನಕಾಯಿ, ಈರುಳ್ಳಿ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಂಪಾಗಿ ಫ್ರೈ ಮಾಡ್ಕೋಬೇಕು. ನಾವು ಅದಕ್ಕೆ ಸ್ವಲ್ಪ ಅರಿಶಿಣನೂ ಹಾಕ್ಕೋಬೇಕು. ಅರಿಶಿಣನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಈಗ ಸ್ವಲ್ಪ ಕರಿಬೇವು, ಫಸ್ಟೇನೆ ಹಾಕಿದ್ರೆ ಸ್ವಲ್ಪ ಕಪ್ಪಾಗುತ್ತೆ ಅಂತ ನಾನು ಈಗ ಹಾಕಿದ್ದೀನಿ. ಕರಿಬೇವು ಗ್ರೀನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಫಸ್ಟೇ ಬೇಕಂದರೆ ನೀವು ಹಾಕ್ಕೋಬೋದು. ನಾನು ಈಗ ಹಾಕಿದ್ದೀನಿ ಸ್ವಲ್ಪ. ನೋಡಿ, ಇವಾಗ ಅರಿಶಿಣದ ಪುಡಿ ಹಾಕಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡಿಕೊಂಡು ನಾವು ತುರಿದಿರೋ ಕ್ಯಾರೆಟ್ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕ್ಯಾರೆಟ್. ಆವಾಗ ನಾವು ಮತ್ತೆ ತುರಿದಿರುವ ಮ್ಯಾಂಗೋ ಹಾಕ್ಕೋಬೋದು, ಮಾವಿನಕಾಯಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದು ಸ್ವಲ್ಪ ಡ್ರೈ ಆಗಿ ಕಾಣಿಸುತ್ತೆ, ಪರವಾಗಿಲ್ಲ. ಅನ್ನಕ್ಕೆ ಎಲ್ಲ ಸರಿ ಹೋಗುತ್ತೆ. ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಎಣ್ಣೆ ಜಾಸ್ತಿ ಕಾಣಿಸೋದಿಲ್ಲ, ಆದರೂ ನಮಗೆ ಸರಿ ಹೋಗುತ್ತೆ. ಇದೇನಪ್ಪ ಇದು ಪಲ್ಯದ ಥರ ಇರುತ್ತೆ ಅಂತ ಅಂದ್ಕೋಬೇಡಿ. ಒಂದು ಸತಿ ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಇವಾಗ ಮಾವಿನಕಾಯಿ ಹಾಕಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಂದೇ ಕಲರ್ಗೆ ಬರಬೇಕು, ಇಲ್ಲ ಇದು ಅದು ಆರೆಂಜ್ ಕಲರ್ ಇರಬಾರ್ದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಒಂದು ಕಡೆ ಹುಳಿ ಇರುತ್ತೆ, ಒಂದು ಕಡೆ ಸಿಹಿ ಥರ ಕಾಣಿಸುತ್ತೆ, ಚೆನ್ನಾಗಿರೋದಿಲ್ಲ. ನೋಡಿ, ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಾಕ್ತಾಯಿದ್ದೀನಿ ಸಾಲ್ಟು, ನಾನು ಮುಂಚೆ ಹಾಕಿಲ್ಲ ಸಾಲ್ಟು. ಎಲ್ಲ ಅದಕ್ಕೂ ನನಗೆ ಸರಿ ಹೋಗಬೇಕು ಅಂತ ನಾನು ಲಾಸ್ಟಲ್ಲಿ ಸಾಲ್ಟ್ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಒಂದಕ್ಕಾಗುತ್ತೆ, ಒಂದಕ್ಕಾಗೋದಿಲ್ಲ. ಸ್ವಲ್ಪ ಸಪ್ಪೆ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಲಾಸ್ಟಲ್ಲಿ ಉಪ್ಪು ಹಾಕ್ತಾಯಿರೋದು. ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದಮೇಲೆ ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಅನ್ನ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಎಲ್ಲ ಮಿಕ್ಸ್ ಆಗಿದೆ. ನಾವು ಮತ್ತೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹುಳಿ ಮ್ಯಾಂಗೋ ತೊಗೋಬೇಕು. ಹುಳಿ ಮ್ಯಾಂಗೋ ಇದ್ರೇ ಚೆನ್ನಾಗಿರೋದು. ಇನ್ನೊಂದು ಮಾವಿನಕಾಯಿ ತೊಗೋಬಾರ್ದು, ಬೆಂಗಳೂರು ಕಾಯಿ ಅಂತಾರಲ್ವ, ಅದು ತೊಗೋಬಾರ್ದು. ತೋತಾಪುರಿ ಅದು ಬೇಡ. ಇದು ಹುಳಿ ಇದ್ರೂ ಚೆನ್ನಾಗಿರೋದು. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನಾನು. ಕಡಲೆಬೀಜ ಹಾಕ್ಕೊಂಡ್ಮೇಲೆ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿರುತ್ತೆ. ಇದು ಖಾರದ ಪುಡಿ ನಾವು ಮಾಡ್ತೀವಿ, ಕಡಲೆ ಬೀಜದ ಪುಡಿ, ಅದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾನು ಮೇಲೆ ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಿ, ನನಗಿಷ್ಟ ಅಂತ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಚಟ್ನಿ ಪುಡಿ, ಸಂಡಿಗೆ, ಮಜ್ಜಿಗೆ ಮೆಣಸಿನ್ಕಾಯಿ ಸೂಪರ್ ಕಾಂಬಿನೇಷನ್.